ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ಬಿಸಿ ಬಿಸಿ ಅನ್ನದ ಜೊತೆ ಮರಕೆಸುವಿನ ಸೊಪ್ಪಿನ ಚಟ್ನಿ ಜೊತೆಗೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ತುಂಬ ರುಚಿಯಾಗಿರುವಂತಹ ಚಟ್ನಿ ರೆಸಿಪಿನ ಮಾಡ್ತಾ ಇದ್ದೀನಿ. ಇದಕ್ಕೆ ಫಸ್ಟ್ ನಾನು ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಒಂದು ಸಣ್ಣ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಜೊತೆಗೆ ಇದಕ್ಕೆ ಸ್ವಲ್ಪ ಬಿಸಿನೀರು ಹಾಕಿ ನೆನೆಯಕ್ಕೆ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಮರ ಕೆಸು ತೊಗೊಂಡಿದ್ದೀನಿ. ಇದು ಮರದಲ್ಲಿ ಬಿಡೋವಂತಹ ಕೆಸು. ನೋಡ್ತಾ ಇರ್ಬೋದು, ಎಲೆ ಹಿಂದ್ಗಡೆಯಿಂದ ಸ್ವಲ್ಪ ರೆಡ್ಡಿಶ್ ಆಗಿರುತ್ತೆ. ಇದರ ತೊಟ್ಟು ಮತ್ತು ನಾರನ್ನು ತೆಗಿಲೇಬೇಕಾಗತ್ತೆ, ಇಲ್ಲ ಅಂದರೆ ಗಂಟ್ಲಲ್ಲಿ ಕೆರೆತ ಬರುತ್ತೆ. ಹಾಗಾಗಿ ಮತ್ತು ಹುಣಸೆ ಹಣ್ಣು ಕೂಡ ಅಷ್ಟೇ ಇದಕ್ಕೆ ಮೇನಾಗಿ ಹಾಕಲೇಬೇಕಾಗಿರೋವಂತಹ ಒಂದು ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಈಗ ಈ ರೀತಿ ತೊಟ್ಟನ್ನು ಬಿಡಿಸ್ಕೊಂಡು ಚಾಕುವಿನ ಸಹಾಯದಿಂದ ಈ ರೀತಿ ನಾರನ್ನ ತಕ್ಕೊಳ್ಬೇಕು. ಸ್ವಲ್ಪ ದಪ್ಪ ನಾರಿರುತ್ತಲ್ಲ ಅದನ್ನು ತೆಗಿಬೇಕು. ಸುಮಾರು ಒಂದು 15ರಿಂದ 20 ಮರಗೆಸುವಿನ ಎಲೆನ ತೊಗೊಂಡಿದ್ದೀನಿ. ನಾವು ಮರಕೆಸುನೇ ಯೂಸ್ ಮಾಡಬೇಕು ಅಂತ ಇಲ್ಲ, ಬಿಳಿ ದಂಟಿರೋವಂತಹ ಕೆಸು ಕೂಡ ಸಿಗುತ್ತೆ ಮತ್ತು ಕೆಂಪು ದಂಟಿರೋವಂತಹ ಕೆಸು ಕೂಡ ಸಿಗುತ್ತೆ, ಅದರಲ್ಲಿ ಕೂಡ ಮಾಡಬಹುದು. ಮಳೆಗಾಲದಲ್ಲಿ ಇದನ್ನು ತಿನ್ನೋದ್ರಿಂದ ನಮ್ಮ ಹೊಟ್ಟೆಯಲ್ಲಿ ಏನಾದರೂ ಕೂದಲು ಕರಳೆಲ್ಲ ಸಿಕ್ಕಾಕೊಂಡಿದ್ರೆ ಅದನ್ನು ಹೊರಗೆ ಹಾಕಲಿಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ. ಜೊತೆಗೆ ಕಲ್ಲನ್ನು ಕೂಡ ಕರಗಿಸುತ್ತೆ, ವೆಯ್ಟ್ ಲಾಸ್ ಮಾಡುತ್ತೆ. ಇದರಲ್ಲಿ ಐರನ್ ಕಂಟೆಂಟ್ ಕೂಡ ತುಂಬಾ ಇರುತ್ತೆ. ಸೊ ಹಾಗಾಗಿ ಮಳೆಗಾಲದ ಟೈಮಲ್ಲಿ ಈ ಚಟ್ನಿನ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಬಾಡಿಯಲ್ಲಿ ಕೂಡ ಹೀಟ್ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ. ಹಾಗಾಗಿ ಇದನ್ನು ಮಳೆಗಾಲದಲ್ಲಿ ಮಿಸ್ ಮಾಡದೆ ಮಾಡ್ಕೊಂಡು ತಿನ್ನಿ. ಈಗ ಎಲೆಗಳನ್ನೆಲ್ಲ ಈ ರೀತಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 15ರಿಂದ 20 ಎಲೆಯಷ್ಟು ತೊಗೊಂಡಿದ್ದೀನಿ. ಇಷ್ಟು ಎಲೆಯಲ್ಲಿ ಒಂದು ಸಣ್ಣ ಬೌಲ್ನಷ್ಟು ಚಟ್ನಿ ಆಗುತ್ತೆ ಅಷ್ಟೇ. ಇದನ್ನೇನು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಬೇಕು ಅಂತಿಲ್ಲ, ಕತ್ತರಿಯಿಂದ ಈ ರೀತಿ ಒಂದು 4 ಪೀಸ್ ಆಗೋಷ್ಟು ಕಟ್ ಮಾಡಿಕೊಂಡ್ರೆ ಸಾಕು. ತುಂಬ ಸಣ್ಣಕ್ಕೆಲ್ಲ ಏನು ಕಟ್ ಮಾಡಬೇಕು ಅಂತ ಏನಿಲ್ಲ. ಕೊನೆಗೆ ನಾವು ಮಿಕ್ಸಿಯಲ್ಲಿ ಹಾಕಿ ಒಂದು ರೌಂಡ್ ರುಬ್ಬೋದ್ರಿಂದ ಇಷ್ಟು ಕಟ್ ಮಾಡಿಕೊಂಡ್ರೆ ಸಾಕು. ಇದೇ ಥರ ಎಲೆಗಳನ್ನೆಲ್ಲ ನಾನು ಕತ್ತರಿಯ ಸಹಾಯದಿಂದ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇನ್ನು ಮರಕೆಸುನ ಬಳಸ್ಕೊಂಡು ಪತ್ರೊಡೆ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಅದರ ರೆಸಿಪಿನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಇದನ್ನು ಬಳಸ್ಕೊಂಡು ಸಾಂಬಾರು ಕೂಡ ಮಾಡಬಹುದು. ಈಗ ನಾನು ಚಟ್ನಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಈ ಚಟ್ನಿ ಮಾಡೋದು ತುಂಬ ಸುಲಭ ಮತ್ತು ತುಂಬ ರುಚಿಯಾಗೂ ಇರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆ ಈ ಮಳೆಗಾಲದಲ್ಲಿ ತಿಂತಾ ಇದ್ರೆ ಅದರ ರುಚಿ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಈಗ ಹೆಚ್ಕೊಂಡಾಗಿದೆ. ನೆಕ್ಸ್ಟ್ ಈಗ ಇಲ್ಲಿ ಹುಣಸೆ ಹಣ್ಣು ಕೂಡ ಚೆನ್ನಾಗಿ ನೆಂದಿದೆ. ಇದನ್ನ ಚೆನ್ನಾಗಿ ಕಿವುಚ್ಕೊಂಡು ರಸ ತಗೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಕಿವುಚಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಾಣಲೆಗೆ ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಹೆಚ್ಚಿಟ್ಕೊಂಡಿರೋ ಅಂತಹ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಕುಕ್ಕರ್ನಲ್ಲೇ ಡೈರೆಕ್ಟಾಗಿ ಕೂಡ ಹಾಕಿ ವಿಷಲ್ ಕೂಗಿಸ್ಕೊಳ್ಬಹುದು. ನೆಕ್ಸ್ಟ್ ಈಗ ಇದ್ರ ಜೊತೆ 1-2 ಹಸಿಮೆಣಸಿಕಾಯಿ, ಸ್ವಲ್ಪ ಖಾರ ಜಾಸ್ತಿ ಇರಬೇಕು, ಚೆನ್ನಾಗಿರುತ್ತೆ. ಇಲ್ಲಿ ತುಂಬ ಖಾರ ಇದೆ ಹಸಿಮೆಣಸು, ಹಾಗಾಗಿ 2 ಹಾಕಿದ್ದೀನಿ. ಮತ್ತು ಬೆಳ್ಳುಳ್ಳಿ ಒಂದು 5ರಿಂದ 6 ಎಸಳು ಹಾಕ್ಕೊಳ್ಬೇಕಾಗತ್ತೆ. ಈಗ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ಹುಣಸೆ ಹಣ್ಣಿನ ನೀರಲ್ಲೇ ಬೇಯಿಸ್ಕೊಳ್ಬೇಕು, ಯಾಕಂದರೆ ಗಂಟ್ಲು ಕೆರೆತ ಬರುತ್ತೆ. ಹಾಗಾಗಿ ಮರ ಕೆಸು ನೀವು ಬಳಸಿರೋದ್ರಿಂದ ಇದು ಅಷ್ಟೊಂದು ಗಂಟ್ಲು ಕೆರೆತ ಬರೋದಿಲ್ಲ. ಬಟ್ ಬೇರೆ ಯಾವುದೇ ನೀವು ಕೆಸು ಬಳಸಿದ್ರೂ ಕೂಡ ಸ್ವಲ್ಪ ಹುಣಸೆ ರಸ ಜಾಸ್ತಿ ಇರಬೇಕು. ನೆಕ್ಸ್ಟ್ ನಾನು ಇಲ್ಲಿ ಉಪ್ಪು ಹಾಕಿದ್ದೀನಿ. ಹುಣಸೆ ರಸದಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ. ಬೇಕಂದರೆ ಇನ್ನೊಂದು ಸ್ವಲ್ಪ ನೀರು ಕೂಡ ಹಾಕ್ಕೊಳ್ಬೋದು. ಇದೇ ಥರ ಕುಕ್ಕರ್ನಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ 1-2 ವಿಷಲ್ ಕೂಗಿಸ್ಕೊಂಡ್ರೆ ಮೆತ್ತಗಾಗುತ್ತೆ. ಆ ಥರ ಕೂಡ ಮಾಡ್ಕೊಳ್ಬೋದು. ಬಟ್ ಕೆಸುವಿನ ಸೊಪ್ಪು ಚೆನ್ನಾಗಿ ಬೇಯಬೇಕು ಹುಣಸೆ ರಸದ ಜೊತೆಗೆ, ಅದು ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟ್ ಒಂದು ಸ್ವಲ್ಪ ಸೊಪ್ಪು ಬೆಂದ ಮೇಲೆ ನಾನು ಇಲ್ಲಿ ಬೆಲ್ಲ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಮಿಕ್ಸ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಖಟ್ಟ ಮೀಠ ಥರ ಇರುತ್ತೆ, ಖಾರ ಖಾರವಾಗಿ, ಹುಳಿ ಹುಳಿಯಾಗಿ, ಸ್ವೀಟಾಗಿ ಎಲ್ಲ ಟೇಸ್ಟು ಕೂಡ ಇದರಲ್ಲಿರುತ್ತೆ. ಚಟ್ನಿ ಮಾಡುವಾಗ ಮೇನಾಗಿ ನಾವು ಹುಣಸೆ ರಸ ಹಾಕ್ಕೊಳ್ಬೇಕು, ಜೊತೆಗೆ ಚೆನ್ನಾಗಿ ಸೊಪ್ಪನ್ನು ಬೇಯಿಸ್ಕೊಳ್ಬೇಕು. ಇದೆರಡು ಕೂಡ ತುಂಬಾ ಇಂಪಾರ್ಟೆಂಟು. ಈಗ ಹುಣಸೆ ರಸದಲ್ಲೇ ಸೊಪ್ಪು ಚೆನ್ನಾಗಿ ಬೆಂದಿದೆ. ನೋಡ್ಬೋದು ನಾವು ಎಷ್ಟೊಂದು ಸೊಪ್ಪು ಹಾಕಿದ್ವಿ, ಬಟ್ ಎಷ್ಟಾಗಿದೆ ಅಂತ. ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಹಾಗೆ ಸ್ಮ್ಯಾಶ್ ಮಾಡ್ಕೊಂಡ್ಬಿಡ್ಬೋದು. ಮಿಕ್ಸಿಗೆ ಹಾಕಿ ರುಬ್ಕೊಳ್ಬೇಕು ಅನ್ನೋದು ಏನಿರೋದಿಲ್ಲ. ಇನ್ನೊಂದು ಸ್ವಲ್ಪ ನೀರು ಹಾಕಿ ಇನ್ನೂ ಸ್ವಲ್ಪ ಹೊತ್ತು ಬೇಯಿಸಿ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡ್ರೆ ಅದು ಕೂಡ ಚೆನ್ನಾಗಿ ಆಗುತ್ತೆ. ನಾನು ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಹಸಿಮೆಣಸಿನ್ಕಾಯಿ ಎಲ್ಲ ಡೈರೆಕ್ಟಾಗಿ ಹಾಕಿರೋದ್ರಿಂದ ಸ್ವಲ್ಪ ರುಬ್ಕೊಂಡ್ರೆ ಒಳ್ಳೆಯದು ಅಂತ. ಮಿಕ್ಸಿ ಜಾರಿಗೆ ಹಾಕಿದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಳ್ಬೇಕಾಗತ್ತೆ. ನಾನು ಸ್ವಲ್ಪ ನೀರು ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಇದೇ ಬಾಣಲೆಗೆ ನಾನು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪನಾದರೂ ಹಾಕ್ಕೊಳ್ಬೋದು, ಬೆಣ್ಣೆನಾದರೂ ಹಾಕ್ಕೊಳ್ಬೋದು. ಕೆಸುವಿನ ಸೊಪ್ಪಿಗೆ ಬೆಣ್ಣೆ ಒಳ್ಳೆ ಕಾಂಬಿನೇಷನ್ನು. ಬಟ್ ನಮ್ಮ ಮನೇಲಿ ಬೆಣ್ಣೆ ಖಾಲಿಯಾಗಿತ್ತು, ಹಾಗಾಗಿ ನಾನು ತುಪ್ಪನ ಬಳಸಿದ್ದೀನಿ. ತುಪ್ಪ ಕೂಡ ಅಷ್ಟೇ ತುಂಬ ರುಚಿಯಾಗಿರುತ್ತೆ. ನೆಕ್ಸ್ಟ್ ಈಗ ಇದಕ್ಕೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಒಣಮೆಣಸಿನ್ಕಾಯಿ ಒಂದು ಮುರಿದು ಹಾಕಿದ್ದೀನಿ. ನೆಕ್ಸ್ಟ್
ನೆಕ್ಸ್ಟ್ ಇದಕ್ಕೆ ರುಬ್ಬಿರೋ ಅಂತಹ ಕೆಸುವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ಸ್ವಲ್ಪ ನೀರನ್ನ ಕೂಡ ಹಾಕ್ಕೊಳ್ಳಿ. ನೀರು ಥರ ಇರಬೇಕು ಚಟ್ನಿ ಅನ್ನೋದಾದರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು. ಸ್ವಲ್ಪ ಗಟ್ಟಿಯಾಗಿ ಬೇಕು ಅನ್ನೋದಾದರೆ ಗಟ್ಟಿಯಾಗಿ ಕೂಡ ಮಾಡ್ಕೊಳ್ಬೋದು. ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಈ ಥರ ಕುದಿಸಿ ಇಟ್ಕೊಂಡ್ರೆ ಒಂದು 2 ದಿವಸ ಫ್ರಿಜ್ನಲ್ಲಿ ಇಟ್ಕೊಂಡು ತಿನ್ನಬಹುದು. ಚೆನ್ನಾಗಿ ಕುದಿಸಿದ್ರೆ ಇವತ್ತೇ ಖಾಲಿ ಮಾಡ್ತೀವಿ ಅನ್ನೋದಾದರೆ 1 ಕುದಿ ಬಂದರೆ ಸಾಕು. ಈಗ ರೆಡಿಯಾಗಿದೆ ಚಟ್ನಿ. ನಾನೀಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ತಣ್ಣಗಾದ್ಮೇಲೆ ನಾನು ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ತಾಯಿದ್ದೀನಿ. ನಾವು ಇದನ್ನು ಸರ್ವ್ ಮಾಡುವಾಗ ತುಪ್ಪ ಹಾಕಿ ಸರ್ವ್ ಮಾಡಿದ್ರೆ ಒಳ್ಳೆ ರುಚಿಯಾಗಿರುತ್ತೆ, ಆರೋಗ್ಯಕರವಾಗೂ ಕೂಡ ಇರುತ್ತೆ. ನೀವು ಕೂಡ ಒಮ್ಮೆ ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅನ್ನೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.